ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಪ್ರತಿ ಕ್ರಿಯೇಷನ್ಸ್. ನೀವಿನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ, ಲೈಕ್ ಮಾಡಿ ಮತ್ತು ಕಮೆಂಟ್ ಮಾಡಿ. ನಾನಿಲ್ಲಿ ಒಂದು ತ್ರಿಬಲ್ ಸ್ಟೆಪ್ ಕ್ರೋಶಾ ಡಿಸೈನ್ನ ತೋರಿಸ್ತಾ ಇದ್ದೀನಿ. ಅದಕ್ಕೆ ನಾನು ಆ್ಯಂಟಿಕ್ ಬೀಡ್ಗಳನ್ನ ಯೂಸ್ ಮಾಡ್ತಾ ಇದ್ದೀನಿ. ಫ್ಲವರ್ ಬೀಡ್ ಮತ್ತು ಅರಳೆ ದಾರಾನ ಯೂಸ್ ಮಾಡ್ತಾ ಇದ್ದೀನಿ, ಹಾಗೂ 10 ನಂಬರ್ ಕ್ರೋಶಾ ನೀಡಲ್ನ ಯೂಸ್ ಮಾಡ್ತಾ ಇದ್ದೀನಿ. ನಾನಿಲ್ಲಿ ದಾರಾನ ಲಾಕ್ ಮಾಡ್ಕೋತಾ ಇದ್ದೀನಿ. ಫಸ್ಟು ದಾರಾನ ಲಾಕ್ ಮಾಡಿಕೊಂಡು ಮತ್ತೆ ಪಕ್ಕದಲ್ಲೇ ಇನ್ನೊಂದು ಲಾಕ್ನ ಮಾಡ್ಕೋಬೇಕು. ನಾನು ಆಲ್ಮೋಸ್ಟ್ ಎಲ್ಲ ಡಿಸೈನ್ನ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ 2 ಸರಿ ಲಾಕ್ನೇ ಮಾಡ್ಕೋತೀನಿ. ಇವಾಗ 5 ಚೈನ್ಸ್ನ ಹಾಕ್ಕೋಬೇಕು. 1 2 3 4 5 ಚೈನ್ಸ್ನ ಹಾಕ್ಕೊಂಡು ಇದು ಎಲ್ಲಿಗೆ ಬರುತ್ತೋ ಅಲ್ಲಿಗೆ ನೋಡಿ ಲಾಕ್ ಮಾಡ್ಕೋಬೇಕು. ಸ್ವಲ್ಪ ಒಳಗಡೆ ಲಾಕ್ ಮಾಡಿದರೂ ಪರವಾಗಿಲ್ಲ, ಯಾಕೆಂದರೆ ರಿಂಕಲ್ಸ್ ಬರಬಾರ್ದಲ್ವ, ಅದಕ್ಕೆ. ಇವಾಗ ಮತ್ತೆ 5 ಚೈನ್ಸ್ 1 2 3 4 5 ಮತ್ತು 5 ಚೈನ್ಸ್ನ ಹಾಕಿ ಎಲ್ಲಿಗೆ ಬರುತ್ತೋ ಅಲ್ಲಿಗೆ ನೋಡಿ ಲಾಕ್ನ ಮಾಡಬೇಕು. ಲಾಕ್ನ ಮಾಡಿ ಆದಮೇಲೆ ಇವಾಗ ಒಂದು ಬೀಡನ್ನ ಹಾಕಿ ಬೀಡ್ ಲಾಕ್ ಮಾಡಲೇಬೇಕು ಕಂಪಲ್ಸರಿಯಾಗಿ. ಬೀಡ್ ಲಾಕ್ನ ಮಾಡಿ ಆ ಬೀಡ್ ಎಲ್ಲಿಗೆ ಬರುತ್ತೋ ಅಲ್ಲಿಗೆ ನೋಡಿ ಲಾಕ್ ಮಾಡಬೇಕು. ಲಾಕ್ನ ಮಾಡಿ ಮತ್ತೆ 5 ಚೈನ್ಸ್ 1 2 3 4 5 ಚೈನ್ಸ್ನ ಹಾಕಿ ಇದು ಎಲ್ಲಿಗೆ ಬರುತ್ತೋ ಅಲ್ಲಿಗೆ ನೋಡಿ ಲಾಕ್. ಮತ್ತೆ 5 ಚೈನ್ಸ್ 1 2 3 4 5 ಚೈನ್ಸ್ನ ಹಾಕಿ ಎಲ್ಲಿಗೆ ಬರುತ್ತೋ ಅಲ್ಲಿಗೆ ನೋಡಿ ಮತ್ತೆ ಲಾಕ್. ಮತ್ತೆ 5 ಚೈನ್ಸ್ 2 3 4 5 ಎಲ್ಲಿಗೆ ಬರುತ್ತೋ ಅಲ್ಲಿಗೆ ನೋಡಿ ಮತ್ತೆ ಲಾಕ್. ಇವಾಗ ಇಲ್ಲಿ ಒಂದು ಫ್ಲವರ್ ಬೀಡನ್ನ ಹಾಕ್ಕೋಬೇಕು. ಬೀಡನ್ನ ಹಾಕಿ ಬೀಡ್ ಲಾಕ್ ಮಾಡಿಕೊಂಡು ಬೀಡ್ ಎಲ್ಲಿಗೆ ಬರುತ್ತೋ ಅಲ್ಲಿಗೆ ನೋಡಿಕೊಂಡು ಲಾಕ್ ಮಾಡಬೇಕು. ಇವಾಗ ಮತ್ತೆ 5 ಚೈನ್ಸ್ 2 3 4 5 ಚೈನ್ಸ್ನ ಹಾಕಿ ಎಲ್ಲಿಗೆ ಬರುತ್ತೋ ಅಲ್ಲಿಗೆ ನೋಡಿ ಲಾಕ್ನ ಮಾಡಬೇಕು. 1 2 3 4 5 ಮತ್ತೆ ಲಾಕ್. ಮತ್ತೆ 5 ಚೈನ್ಸ್ 1 2 3 4 5 ಹಾಕಿ ಮತ್ತೆ ಲಾಕ್. ನೋಡಿ ಫ್ರೆಂಡ್ಸ್, ನಾನಿಲ್ಲಿ ಫಸ್ಟು 5 ಚೈನ್ಸ್ನ 2 ಸ್ಟೆಪ್ಸ್ನ ಹಾಕ್ಕೊಂಡಿದ್ದೀನಿ. ಅದಾದಮೇಲೆ ಒಂದು ಫ್ಲವರ್ ಬೀಡ್ಸ್, ನೆಕ್ಸ್ಟ್ 3 ಮತ್ತು 1 ಬೀಡ್, ನೆಕ್ಸ್ಟ್ 3 ಮತ್ತು ಇವಾಗ ಇಲ್ಲಿ ಒಂದು ಬೀಡ್. ಇದೇ ಥರ ಫುಲ್ ಸ್ಯಾರಿನ ಕಂಪ್ಲೀಟ್ ಮಾಡ್ಕೋಬೇಕು. ನೋಡಿ, ಇವಾಗ ಫಸ್ಟ್ ಸ್ಟೆಪ್ ಕಂಪ್ಲೀಟ್ ಆಗಿದೆ, ಹೀಗೆ ಬಂದಿದೆ. ಇವಾಗ ಸೆಕೆಂಡ್ ಸ್ಟೆಪ್ನ ಇದೇ ದಾರದಿಂದ ನಾನು ಶುರು ಮಾಡ್ತಾಯಿದ್ದೀನಿ. ಫಸ್ಟು ನಾವು ಎಲ್ಲಿ ಲಾಕ್ ಮಾಡ್ಕೊಂಡಿದ್ವಿ ಅಲ್ವಾ ಅಲ್ಲಿಗೆ ಲಾಕ್ ಮಾಡ್ಕೋಬೇಕು. ಲಾಕ್ ಮಾಡಿ ಮತ್ತೆ ಒಂದು ಲಾಕ್.
ಲಾಕ್ ಮಾಡಿ ಆದಮೇಲೆ 5 ಚೈನ್ಸ್ 1 2 3 4 5 ಚೈನ್ಸ್ನ ಹಾಕಿ ಇಲ್ಲಿ ಎಲ್ಲಿ ಮೊದಲು ಲಾಕ್ ಇತ್ತಲ್ಲ ಆ ಲಾಕ್ನ ಮೇಲ್ಗಡೆ ಒಂದು ಲಾಕ್ನ ಮಾಡಬೇಕು. ಲಾಕ್ನ ಮೇಲೆ ಲಾಕ್ನ ಮಾಡಿ ಒಂದು ಚೈನ್ನ ಹಾಕಿ ನೆಕ್ಸ್ಟ್ 5 ಚೈನ್ಸ್ ಏನಿತ್ತಲ್ಲ ಅಲ್ಲಿಗೆ ಲಾಕ್ ಮಾಡಬೇಕು. ಓಕೆ, ಲಾಕ್ ಮಾಡಿ ಆದಮೇಲೆ 1 2 ಚೈನ್ಸ್ನ ಹಾಕಿ ಸೂಜಿ ಮೇಲೆ 2 ಸರಿ ದಾರನ ತಗೋಬೇಕು. ತಗೊಂಡು ಈ ಬೀಡ್ನ ಹಿಂದ್ಗಡೆ ಏನು ದಾರ ಇತ್ತಲ್ಲ ಇಲ್ಲಿ ನೋಡಿ, ಈ ದಾರದ ಒಳಗಡೆ ಹೋಗಿ ಇದನ್ನು ತಂದು 2ರಲ್ಲಿ 1 2ರಲ್ಲಿ 1 ಇನ್ನೆರಡರಲ್ಲಿ 1 ಮಾಡಬೇಕು. ಅಂದರೆ ತ್ರಿಬಲ್ ಕ್ರೋಶೆನ ಮಾಡಬೇಕು. ನಿಮಿಷ. ಇದಾದಮೇಲೆ ಮತ್ತೆ ಸೂಜಿ ಮೇಲೆ 2 ಸರಿ ದಾರನ ತಗೊಂಡು ಏನು ಒಂದೇ ದಾರ ಇತ್ತಲ್ಲ ಅದರಲ್ಲಿ ಹೋಗಿ 2ರಲ್ಲಿ 1 2ರಲ್ಲಿ 1 2ರಲ್ಲಿ 1 ಮಾಡಿ ಇವಾಗ 2 ತ್ರಿಬಲ್ ಕ್ರೋಶೆಗಳಾದಮೇಲೆ ಮತ್ತು 2 ಚೈನ್ಸ್ 1 2 2 ಚೈನ್ಸ್ನ ಹಾಕಿ ಮತ್ತೆ 2 ಸಲ ಸೂಜಿ ಮೇಲೆ ದಾರನ ತಗೊಂಡು ಮತ್ತು ತ್ರಿಬಲ್ ಕ್ರೋಶೆಗಳನ್ನ ಮಾಡಬೇಕು. ಇನ್ನೊಂದು ತ್ರಿಬಲ್ ಕ್ರೋಶೆ 2ರಲ್ಲಿ 1 2ರಲ್ಲಿ 1 2ರಲ್ಲಿ 1. ಇದಾದಮೇಲೆ ಮತ್ತೆ 2 ಚೈನ್ಸ್ ಮತ್ತೆ ಸೂಜಿ ಮೇಲೆ 2 ಸರಿ ದಾರನ ಸುತ್ತಕೊಂಡು 2ರಲ್ಲಿ 1 2ರಲ್ಲಿ 1 2ರಲ್ಲಿ 1 ಮತ್ತೆ ಸೂಜಿ ಮೇಲೆ 2 ಸರಿ ದಾರನ ಸುತ್ತಕೊಂಡು 2ರಲ್ಲಿ 1 2ರಲ್ಲಿ 1 ಮತ್ತು ಇನ್ನು 2ರಲ್ಲಿ 1. ಮತ್ತು 2 ಚೈನ್ಸ್ 1 2 ಚೈನ್ಸ್ನ ಹಾಕಿ ಸೂಜಿ ಮೇಲೆ 2 ಸರಿ ದಾರನ ಸುತ್ತಕೊಂಡು ಮತ್ತು ಇಲ್ಲಿ ಏನು ದಾರ ಇತ್ತಲ್ಲ ಅಲ್ಲಿ 2ರಲ್ಲಿ 1 2ರಲ್ಲಿ 1 2ರಲ್ಲಿ 1 ಮತ್ತು ಸೂಜಿ ಮೇಲೆ 2 ಸರಿ ದಾರನ ಸುತ್ತಕೊಂಡು 2ರಲ್ಲಿ 1 2ರಲ್ಲಿ 1 2ರಲ್ಲಿ 1 ಹೀಗೆ 8 ತ್ರಿಬಲ್ ಕ್ರೋಶೆಗಳನ್ನ ಮಾಡ್ಕೋಬೇಕು. ನೋಡಿ 2 4 6 8 ತ್ರಿಬಲ್ ಕ್ರೋಶೆ ಆದಮೇಲೆ 1 2 ಈ 2 ಚೈನ್ಸ್ ಹಾಕ್ಯಂಡು ಈ ಫಸ್ಟಲ್ಲಿ 2 ಚೈನ್ ಹಾಕಿದ್ವಲ್ಲ ಅದಕ್ಕೋಸ್ಕರ ಚೈನ ಹಾಕಿ ಇಲ್ಲಿ ಏನು 5 ಚೈನ್ಸ್ನ ಗ್ಯಾಪ್ ಇತ್ತಲ್ವ ಅಲ್ಲಿಗೆ ಲಾಕ್ ಮಾಡ್ಕೋಬೇಕು. ಲಾಕ್ನ ಮಾಡಿ ಒಂದು ಚೈನ್ನ ಹಾಕಿ ಇಲ್ಲಿ ಲಾಕ್ನ ಮೇಲ್ಗಡೆ ಲಾಕ್ನ ಮಾಡಬೇಕು. ಲಾಕ್ನ ಮೇಲ್ಗಡೆ ಲಾಕ್ನ ಮಾಡಿ ಮತ್ತು 5 ಚೈನ್ಸ್ 1 2 3 4 5 ಚೈನ್ಸ್ನ ಹಾಕಿ ಇಲ್ಲಿ ಏನು 5 ಚೈನ್ಸ್ನ ಲಾಕ್ ಇತ್ತಲ್ವ ಅಲ್ಲಿಗೆ ಲಾಕ್ನ ಮಾಡಿ ಮತ್ತು 1 ಚೈನ್ ಮತ್ತು 5 ಚೈನ್ಸ್ ಇತ್ತಲ್ಲ ಅಲ್ಲಿಗೆ ಲಾಕ್ನ ಮಾಡಿ ಇವಾಗ 2 ಚೈನ್ಸ್ 1 2 ಚೈನ್ಸ್ನ ಹಾಕಿ ಸೂಜಿ ಮೇಲೆ 2 ಸರಿ ದಾರನ ತಗೊಂಡು ಸೇಮ್ ಇಲ್ಲಿ ಹೇಗೆ ಮಾಡಿದ್ವಲ್ವ ಅದೇ ಥರನೇ ನೆಕ್ಸ್ಟು ಫುಲ್ ಸ್ಯಾರಿ ಕಂಪ್ಲೀಟ್ ಮಾಡ್ಕೋಬೇಕು. ಇದು ಸೆಕೆಂಡ್ ಸ್ಟೆಪ್. ನೋಡಿ ಸೆಕೆಂಡ್ ಸ್ಟೆಪ್ ಹೀಗೆ ಬಂದಿದೆ. ಥರ್ಡ್ ಸ್ಟೆಪ್ಗೆ ನಾನಿಲ್ಲಿ 3mm ಬೀಡ್ ಮತ್ತು ಲೀಫ್ ಬೀಡನ್ನ ಯೂಸ್ ಮಾಡ್ತಾ ಇದ್ದೀನಿ. ಲೀಫ್ ಬೀಡ್ಗಳು ಇಲ್ಲಿ ಆ್ಯಂಟಿಕ್ ಬೀಡ್ಗಳು. ನಾನಿಲ್ಲಿ ಮೊದಲು ಸೀರೆಗೆ
ದಾರಾನ ಲಾಕ್ ಮಾಡ್ಕೋತಾ ಇದ್ದೀನಿ. ಲಾಕ್ ಮಾಡಿಕೊಂಡು ಮತ್ತೆ ಒಂದು ಲಾಕ್ ಲಾಕ್ ಆದಮೇಲೆ ಇಲ್ಲಿ ಏನು 5 ಎಳೆ ದಾರ ಇತ್ತಲ್ವ ಅಲ್ಲಿಗೆ 1 2 2 ಸಿಂಗಲ್ ಕ್ರೋಶೆಗಳನ್ನ ಹಾಕಿ ದಾರಾನ ಮೇಲೆ ತಗೊಂಡು ನಾನಿಲ್ಲಿಗೆ ಲೀಫ್ ಬಿಡ್ಗಳನ್ನ ಬಳಸ್ತಾ ಇದ್ದೀನಿ. ಕುಚ್ಚು ಕಟ್ಟಬೇಕು ಅಂಥೇಳಿ ಅಂದ್ಕೊಂಡಿರೋರು ಕುಚ್ಚುಗಳನ್ನೂ ಸಹ ಕಟ್ಟಬಹುದು. ನನಗೆ ಕುಚ್ಚುಗಳು ಕಟ್ಟೋದಕ್ಕೆ ಇಷ್ಟ ಇಲ್ಲ, ಸೊ ನಾನು ಕುಚ್ಚುಗಳನ್ನ ಕಟ್ತಾ ಇಲ್ಲ. ಮತ್ತು 1 2 2 ಲಾಕ್ ಆದಮೇಲೆ ಇಲ್ಲಿ ಲಾಕ್ನ ಮೇಲ್ಗಡೆ ಒಂದು ಲಾಕ್ನ ಮಾಡಿ ಆದಮೇಲೆ ಇಲ್ಲಿಂದಾನೇ ಡೈರೆಕ್ಟಾಗಿ ಸೂಜಿ ಮೇಲೆ ಒಂದು ಸರಿ ದಾರಾನ ತಗೊಂಡು ಇಲ್ಲಿ ಏನು 2 ಚೈನ್ನ ಗ್ಯಾಪ್ ಇತ್ತಲ್ವ ಅಲ್ಲಿಗೆ ಡಬಲ್ ಕ್ರೋಶೆಟ್ನ ಮಾಡ್ಕೋಬೇಕು. 1 2 3 4 4 ಡಬಲ್ ಕ್ರೋಶೆಟ್ಗಳನ್ನ ಮಾಡ್ಕೊಬೇಕು. 4 ಡಬಲ್ ಕ್ರೋಶೆಟ್ ಮಾಡಿ ಆದಮೇಲೆ ದಾರಾನ ಮೇಲೆ ಮಾಡಿ ಒಂದು 3 mm ಬೀಡನ್ನ ಯೂಸ್ ಮಾಡ್ತಾ ಇದ್ದೀನಿ. 3 mm ಬೀಡನ್ನ ಹಾಕಿ ನಾನು ಬೀಡ್ ಲಾಕ್ ಮಾಡ್ತಾ ಇಲ್ಲ. ಮತ್ತು ಸೂಜಿ ಮೇಲೆ 2 ದಾರನ ಸುತ್ಕೊಂಡು ಇಲ್ಲಿ ಮತ್ತೆ ಒಂದು ಗ್ಯಾಪ್ ಇತ್ತಲ್ವ, ನೆಕ್ಸ್ಟ್ 2 ಚೈನ್ಸ್ ಗ್ಯಾಪಲ್ಲಿ ಮತ್ತೆ 4 ಡಬಲ್ ಕ್ರೋಶೆಟ್ಗಳನ್ನ ಮಾಡ್ಕೋಬೇಕು. 1 2 3 4 4 ಆದಮೇಲೆ ಮತ್ತೆ ಒಂದು 3 mm ಬೀಡನ್ನ ಹಾಕಿ ಬೀಡ್ ಮೇಲೆ ಒಂದು ಸರಿ ದಾರಾನ ಸುತ್ಕೊಂಡು ನೆಕ್ಸ್ಟ್ 2 ಚೈನ್ಸ್ ಗ್ಯಾಪಲ್ಲಿ 2 ದಾರದ ಒಂದು ಸಹ 2 ದಾರಾನ ಒಂದು ಮತ್ತು ಸೂಜಿ ಮೇಲೆ ಒಂದು ಸರಿ ದಾರ ತಗೊಂಡು 2 ದಾರಾನ ಒಂದು ಮಾಡಿಕೊಂಡು ಇನ್ನೆರಡು ದಾರಾನ ಒಂದು ಮಾಡ್ಕೋಬೇಕು. ಮತ್ತು ಸೂಜಿ ಮೇಲೆ ಒಂದು ಸರಿ ದಾರಾನ ತಗೊಂಡು 2 ದಾರಾನ ಒಂದು 2 ದಾರಾನ ಒಂದು ಮತ್ತು ಸೂಜಿ ಮೇಲೆ ಒಂದು ಸರಿ ದಾರಾನ ತಗೊಂಡು 2 ದಾರ ಒಂದು 2 ದಾರ ಒಂದು ಓಕೆ 4 ಡಬಲ್ ಕ್ರೋಶೆಟ್ನ ಮಾಡ್ಕೋಬೇಕು. ಮತ್ತು ಒಂದು ಬೀಡ್ ಸೂಜಿ ಮೇಲೆ ಒಂದು ಸರಿ ದಾರಾನ ತಗೊಂಡು 2 ದಾರಾನ ಒಂದು 2 ದಾರಾನ ಒಂದು ಡಬಲ್ ಕ್ರೋಶೆಟ್ ಆಯಿತು. ಎರಡನೇದು 3 4 ಮತ್ತೆ ಒಂದು 3 mm ಬೀಡ್ ಮತ್ತು ಒಂದು ಸರಿ ದಾರಾನ ತಗೊಂಡು ಇವಾಗ ಲಾಸ್ಟ್ ಇಲ್ಲಿ ಏನು ಡಬಲ್ ಕ್ರೋಶೆಟ್ ಇದೆಯಲ್ಲ ಇಲ್ಲಿಗೆ 1 2 3 4
4 ಡಬಲ್ ಕ್ರೋಶೆಟ್ಗಳನ್ನ ಮಾಡಿ ಆದಮೇಲೆ ನೋಡಿ ಈ ಥರ ಬಂದಿದೆ ಡಿಸೈನ್. ಇದಾದಮೇಲೆ ಡೈರೆಕ್ಟಾಗಿ ಇಲ್ಲಿ ಲಾಕ್ನ ಮೇಲ್ಗಡೆ ಲಾಕ್ನ ಮಾಡಬೇಕು. ಲಾಕ್ನ ಮೇಲ್ಗಡೆ ಲಾಕ್ನ ಮಾಡಿ ಈ 5 ಚೈನ್ಸ್ ಗ್ಯಾಪಲ್ಲಿ 1 2 ಸಿಂಗಲ್ ಕ್ರೋಶೆಟ್ ಆದಮೇಲೆ ಒಂದು ಲೀಫ್ ಬೀಡ್, ಒಂದು ನೋಡ್ಕೊಂಡು ಹಾಕಿ. ಲೀಫ್ ಬೀಡ್ ಉಲ್ಟಾ ಬರೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಹಾಕಿ ಮತ್ತು 2 ಸಿಂಗಲ್. ಇಲ್ಲಿ ನೀವು ಲೀಫ್ ಬೀಡನ್ನ ಲಾಕ್ ಮಾಡಿನಾದರೂ ನೆಕ್ಸ್ಟ್ ಸ್ಟೆಪ್ನ ಕಂಟಿನ್ಯೂ ಮಾಡಬಹುದು. ಆದಮೇಲೆ ನೆಕ್ಸ್ಟ್ ಲಾಕ್ನ ಮೇಲೆ ಲಾಕ್ ಮತ್ತು ಸೂಜಿ ಮೇಲೆ ಒಂದು ಸರಿ ದಾರನ ತಗೊಂಡು ಡಬಲ್ ಕ್ರೋಶೆಟ್, 1 2 3 4. ಸೇಮ್ ಇಲ್ಲಿ ಹೇಗೆ ಮಾಡಿದ್ದೀವಲ್ಲ ಅದನ್ನೇ ಪೂರ್ತಿ ಸಾರಿ ಕಂಟಿನ್ಯೂ ಮಾಡಬೇಕು. ನೋಡಿ ಫ್ರೆಂಡ್ಸ್, ಫೈನಲ್ ಆಗಿ ಡಿಸೈನ್ ಈ ಥರ ಬಂದಿದೆ. ನನ್ನ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ.